ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ಇನ್ನೊಂದು ದಿನದ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಆ್ಯಸ್ ಯೂಶ್ವಲ್ ಇವತ್ತು ಸ್ವಲ್ಪ ಬೇಗನೆ ಎದ್ದೆ, ಬಿಕಾಸ್ ಶೂಟ್ಸ್ ಎಲ್ಲ ಇರುತ್ತಲ್ವ. ಸ್ವಲ್ಪ ಬೇಗ ಇದ್ದರೆ ನಾನು ಈಸಿಯಾಗಿ ಶೂಟ್ಸ್ ಎಲ್ಲ ಮುಗಿಸ್ಕೋಬೋದು, ಅಡುಗೆ ಎಲ್ಲ ಮಾಡ್ಕೋಬೋದು ಅನ್ನೋ ಒಂದು ಇಂಟೆನ್ಷನಿಂದ ಸ್ವಲ್ಪ ಬೇಗ ಎದ್ದು ಫಸ್ಟ್ ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ನಾನು ಕೂಡ ಒಂದು 1/4 ಲೀಟ್ರು ಅಥವಾ ಅರ್ಧ ಲೀಟ್ರ್ ಆಗೋಷ್ಟು ನೀರೆಲ್ಲ ಕುಡಿತೀನಿ. ಸೊ ದಟ್ ಈಸ್ ಮ್ಯಾಂಡೇಟ್ರಿ. ಎಷ್ಟೇ ಬ್ಯುಸಿ ಇರೋ ಸಹ ದಟ್ ಈಸ್ ಮೈ ಡೈಲಿ ರೂಟೀನ್ ಆಗಿರುತ್ತೆ, ಮಾರ್ನಿಂಗ್ ಸ್ಪೆಷಲಿ. ಸೊ ಈ ಕಡೆ ಬಂದು ರೈಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಬದನೆಕಾಯಿದು ಒಂದು ರೆಸಿಪಿ ಮಾಡಿದ್ದೀನಿ ಆಲ್ರೆಡಿ ತುಂಬ ಸಲ. ಹೆಸರು ನಂಗೆ ಮರ್ತೋಗ್ತದೆ. ಬದನೆಕಾಯಿ ಪಚಡಿ ಅನ್ಬೋದು. ಐ ಥಿಂಕ್ ಆಂಧ್ರ ಸ್ಟೈಲ್ ಅದು ಆ್ಯಕ್ಚುಲಿ ಅವ್ರ ಕಡೆ ಮಾಡುವಂಥದ್ದು. ಸೊ ಅದನ್ನು ನಾನು ಟ್ರೈ ಮಾಡ್ತಿಲ್ಲ. ನಾನು ಇವಾಗ ಅದನ್ನೇ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ಒಂದು ಫುಲ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕಡಲೆ ಬೀಜ, ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸು, ಜೊತೆಗೆ ಸ್ವಲ್ಪ ಬಿಳಿ ಎಳ್ಳು. ಸೊ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಚೂರು ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ರೆಸಿಪಿ ಮರ್ತೋಗ್ಬಿಟ್ಟಿದ್ದೀನಿ ಆಯಿತಾ, ತುಂಬ ದಿನ ಆಗಿದೆ ಮಾಡ್ಕೊಂಡು ನಾನು ಇದನ್ನು. ಅದಕ್ಕೋಸ್ಕರ ಸೊ ಇನ್ಸ್ಟೆಂಟಾಗಿ ಏನಾದ್ರು ಬದನೆಕಾಯಿ ಇದ್ದರೆ ಮನೇಲಿ, ಸೊ ಇಂಥ ರೆಸಿಪಿನ ನೀವು ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಒನ್ ಟೈಮ್ಗೆಲ್ಲ ಬರ್ತದೆ. ಸೊ ಮೊದಲಿಗೆ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ, ಆಯಿಲು, ಕರಿಬೇವು ಮತ್ತು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ರೈಸ್ ಆಗೋಯ್ತು. ಒಂದಿಷ್ಟು ಉಪ್ಪು ಹಾಕೋತೀನಿ, ಚೆನ್ನಾಗಿ ಫ್ರೈ ಮಾಡೋಣ. ಈಗ ಬದನೆಕಾಯಿ ಹಾಕೋಣ. ಇದು ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೋಬೇಕಷ್ಟೆ. ಈ ಥರ ಉದ್ದವಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಬಿಸಿ ಬಿಸಿ ಕಾಫಿ ವಿತ್ ಮೈ ಫೇವ್ರೆಟ್ ಕುಕೀಸ್, ಓಟ್ಸ್ ಜಾಗ್ರಿ ಕುಕೀಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಸ್ವೀಟ್ ಕ್ರೇವಿಂಗ್ಸ್ ಆದರೂ ಇದನ್ನು ತಿಂತಾ ಇದ್ದೀನಿ ಅಂದರೆ ಇಮ್ಯಾಜಿನ್. ಸ್ವೀಟ್ ತಿಂದೇ ಇರೋರು ತುಂಬ ಇಷ್ಟ ಆಗ್ಬಿಟ್ಟಿದೆ ನನಗಂತೂ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು ಅನಿಸುತ್ತೆ. ಸದ್ಯ ಕಾಫಿ ಕುಡಿದು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಸೊ ಇವಾಗ ಬದನೆಕಾಯಿ ಎಲ್ಲ ಸಾಫ್ಟ್ ಆಗಿದೆ. ಆದಷ್ಟು ನೀವು ನೀರು ಹಾಕ್ಕೊಂಡೆ ಬೇಯಿಸ್ಕೋಬೋದು, ತೊಂದರೆ ಏನಿಲ್ಲ. ಸೊ ಪರವಾಗಿಲ್ಲ. ಈ ಟೈಮಲ್ಲಿ ನಾವು ರುಬ್ಬಿರೋ ಮಿಶ್ರಣನ ಮಿಕ್ಸ್ ಮಾಡೋಣ. ಹಿಂಗಿದೆ ನೋಡಿ ಡ್ರೈ. ಇದಾಗ ಫಸ್ಟ್ ನಾನು ಕ್ಯಾಮ್ರಾ ಆಫ್ ಮಾಡಬೇಕು. ಸೊ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ಆಲ್ರೆಡಿ ನಾವು ಅದನ್ನು ಕಡಲೆ ಬೀಜ ಎಲ್ಲ ಹುರಿದೇ ಹಾಕ್ಕೊಂಡಿರೋದು, ಬಟ್ ಸ್ಟಿಲ್ ಸ್ವಲ್ಪ ಹೊತ್ತು ನೀರೆಲ್ಲ ಹಾಕಿರ್ತೀವಿ. ಮತ್ತು ಅರ್ಧಂಬರ್ಧ ಬದನೆಕಾಯಿ ಏನಾದ್ರು ಬೆಂದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡಿ, ಅದು ಫುಲ್ ಬೆಂದ್ಕೊಳ್ಳುತ್ತೆ. ಬಿಸಿ ಬಿಸಿ ರೈಸು ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ನಾನೊಂದು ಫಸ್ಟ್ ವ್ಲಾಗ್ ಮಾಡೋ ಟೈಮಲ್ಲಿ ಏನೋ ಹಾಕಿದ್ದೆ ಅನಿಸುತ್ತೆ. ಅದಾದ್ಮೇಲೆ ಮರ್ತೋಗಿದ್ದೀನಿ ಹಾಕಿದ್ದೀನೋ ಇಲ್ಲೋ ಅಂದ್ಬಿಟ್ಟು. ಇಲ್ಲಾಂದರೆ ಬದನೆಕಾಯಿ ಚೆನ್ನಾಗಿ ಬೇಯಿಸ್ಬಿಟ್ಟು ಆ ಪೌಡ್ರು ಕೂಡ ಏನು ಮಾಡ್ಕೊಂಡಿರ್ತೀರೋ ಅದು ಜಸ್ಟ್ ಮಿಕ್ಸ್ ಮಾಡಿದ್ರೆ ಮುಗೀತು ಅಷ್ಟೇ. ಅಷ್ಟು ಮಾಡಿದ್ರು ಸಾಕಾಗುತ್ತೆ. ನೀವು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಸೀತಾಫಲ ಹಣ್ಣು ತೊಗೊಂಡು ಹೋಗ್ತಾ ಇದ್ದೀನಿ. ಮೊನ್ನೆ ತರಿಸಿದ್ದು ಫುಲ್ ಹಣ್ಣಾಗಿ ಹೋಗ್ಬಿಟ್ಟಿದೆ. ಸೊ ಇವತ್ತು ತೊಗೊಂಡೋಗಿ ಆಫೀಸಲ್ಲಿ ಇದನ್ನೇ ತಿನ್ಕೋತೀನಿ. ಓಕೆ, ಸೊ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್ ಫಾರ್ ದ ಡೇ. ಸೊ ನೆನ್ನೆ ನಾನು ಮಿಂತ್ರಾದ ಎಲ್ಲ ಪಾರ್ಸಲು ಬಂದಿದೆ, ತೋರಿಸ್ತೀನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲನೂ ಪರ್ಫೆಕ್ಟಾಗಿ ಬಂದಿದೆ. ಸೊ ಫಸ್ಟ್ ಬಂದು ಇದೊಂದು ಟಾಪ್ನ ತೊಗೊಂಡಿದ್ದೀನಿ. ಸೊ ದಟ್ ಬಿಕನಿ ಅಥವಾ ಸ್ವಿಮ್ಮಿಂಗಿಗೆ ಯೂಸ್ ಮಾಡ್ಬೋದು, ಅಥವಾ ಬಿಕನಿ ಲೈನ್ ಟಾಪ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಒನ್ ಟಾಪ್. ಸೊ ಈ ಥರ ಟಾಪ್ಸ್ ನಾನು ಅದರಲ್ಲ ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ ನನ್ನ ಬಾಡಿಗೆ. ನಾನು ಸ್ಮಾಲಲ್ಲೇನೋ ಆರ್ಡ್ರ್ ಮಾಡಿರೋದು. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಆ್ಯಂಡ್ ನೆಕ್ಸ್ಟ್ ಇದನ್ನ ಹಾಕೊಂಡು ತೋರಿಸ್ತೀನಿ, ಲೈಕ್ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಇದನ್ನ ಪರ್ಚೇಸ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಇದು ಒಂದು ತೊಗೊಂಡಿದ್ದೀನಿ, ತುಂಬ ಕಡಿಮೆ ಪ್ರೈಸ್ಗಿತ್ತು, ಸೊ ಹಾಗಾಗಿ ಇದನ್ನು ತೊಗೊಂಡೆ. ಆ್ಯಂಡ್ ಈ ಥರದೊಂದು ಬ್ರಾ ತೊಗೊಂಡಿದ್ದೀನಿ, ಸೊ ದಟ್ ಏನಾದ್ರು ಬ್ಯಾಕ್ಲೆಸ್ ಎಲ್ಲ ಹಾಕಿದಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕಿಂದ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಒನ್. ಇದು ಕೂಡ ಕಡಿಮೆ ಪ್ರೈಸ್ಗೆ ಸಿಕ್ತು, ಸೊ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ರೆಡ್ ಕಲರ್ ಮ್ಯಾಕ್ಸಿ ಡ್ರೆಸ್ ಅನ್ಬೋದಾ, ಮ್ಯಾಕ್ಸಿ ಅನ್ಬೋದು ಅನ್ಸುತ್ತೆ. ಸೊ ಇದೊಂದು ತಗೊಂಡೆ. ಇದು ಕೂಡ 300 ರುಪೀಸ್ ಸಮಥಿಂಗ್ ಬಜೆಟಲ್ಲೇ ಇತ್ತು. ಸೊ ಅದಕ್ಕೋಸ್ಕರ ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿ ಫಿಟ್ ಆಗ್ತದೆ, ಪ್ರಾಪರ್ ಸ್ಟೈಲಿಂಗ್ ಎಲ್ಲ ಮಾಡಿದ್ರೆ ಸಕ್ಕದಾಗಿ ಕಾಣಿಸುತ್ತೆ. ಸೊ ಇದು ಕೂಡ 300 ಬಿಲೋ ಅನ್ಕೋತೀನಿ ಪ್ರೈಸ್ ಬಂದು. ಇದು ಕೂಡ ಸೈಜ್ ನಾನು ಸ್ಮಾಲಲ್ಲೇ ತೊಗೊಂಡಿರೋದು. ಸೊ ಈ ಥರ ಕಾಣಿಸುತ್ತೆ. ಈ ಸ್ವಲ್ಪ ದಪ್ಪ ಇದ್ದೀನಿ ನಾನು, ಕೆಲವೊಂದು ಬಟ್ಟೆ ಹಾಕಕ್ಕೆ ಇಷ್ಟ ಇಲ್ಲ, ಬಟ್ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅಂತ ಇಷ್ಟಪಡೋರಿಗೆ ಖಂಡಿತವಾಗ್ಲೂ ಈ ತರ ಡ್ರೆಸ್ಸಸ್ ಸೂಪರ್ ಆಗಿ ಕಾಣಿಸುತ್ತೆ. ಹೊಟ್ಟೆ ಸ್ವಲ್ಪ ಕವರ್ ಆಗುತ್ತೆ. ಸೊ ಡೋಂಟ್ ವರಿ, ನೀವು ಈ ತರ ಡ್ರೆಸ್ನ, ಎಲಾಸ್ಟಿಕ್ ಡ್ರೆಸ್ಸಸ್ನ ತಗೋಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಒನ್. ನನ್ನ ಜೀನ್ಸ್ನ ಎಕ್ಸ್ಚೇಂಜ್ ಮಾಡಿಸ್ದೆ ಅಂತ ಹೇಳಿದ್ನಲ್ಲ, ಸೊ ಇದು. ಆ್ಯಂಡ್ ಇದು ಕೂಡ ಪರ್ಫೆಕ್ಟ್ ಆಗಿ ಫಿಟ್ ಆಗ್ತದೆ. 26 ತಗೊಂಡಿದ್ದೀನಿ. ನೀವೇನಾದ್ರು 30 ಆ ಥರ ಇದ್ರೆ ಒಂದು ಸೈಜ್ ಕಡಿಮೆನೇ ತಗೊಳ್ಳಿ, ಸೊ ದಟ್ ಚೆನ್ನಾಗಿರುತ್ತೆ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಗ್ಲಿಚಸ್ ಅಂತ ಏನೋ ಸಮಥಿಂಗ್ ಇದೆ. ಸೊ ದಿಸ್ ದ ಒನ್, ಸಾರಿ ದಿಸ್ ದ ಒನ್. ಸೊ ಈ ತರ ಕಾಣಿಸ್ತದೆ. ಆ್ಯಂಡ್ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಇದು ಹಿಂಗ್ ಬಂದಿರೋದು, ಬಿಕಾಸ್ ನನ್ನ ಹತ್ರ ಆ ಥರ ಯಾವ ಜೀನ್ಸು ಇರಲಿಲ್ಲ, ಅದಕ್ಕೋಸ್ಕರ ಐ ಜಸ್ಟ್ ತಗೊಂಡಿದ್ದಾಯ್ತು. ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ. ಏನಾದ್ರು ಕ್ರಾಪ್ ಟಾಪ್ಸ್ ಎಲ್ಲ ಹಾಕೊಂಡಾಗ, ಲೈಕ್ ಇಲ್ಲಿವರೆಗೂ ಇದೆ ಕ್ರಾಪ್ ಟಾಪ್ಸು, ಹೆಂಗೆ ಅದನ್ನ ಸ್ಟೈಲ್ ಮಾಡೋದು, ಜೀನ್ಸ್ ಹತ್ರ ಆ ಥರದ್ದಿಲ್ಲ ಅಂದರೆ ಈ ಥರ ಹೈ ವೇಸ್ಟ್ ಜೀನ್ಸ್ನ ತಗೊಳ್ಳಿ. ಸೊ ದಟ್ ಫುಲ್ ಇಲ್ಲಿವರೆಗೂ, ಆಲ್ಮೋಸ್ಟ್ ಇಲ್ಲಿವರೆಗೂ ಬರುತ್ತೆ ನನಗೆ ಪ್ಯಾಂಟು. ಸೊ ದಟ್ ನಾನು ಯಾವ ಕ್ರಾಪ್ ಟಾಪ್ಸ್ ಹಾಕಿದ್ರು, ಲಾಂಗ್ ಟಾಪ್ಸ್ ಹಾಕಿದ್ರು, ಜೀನ್ಸ್ ಟಾಪ್ಸ್ ಹಾಕಿದ್ರು, ಐ ಮೀನ್ ಶಾರ್ಟ್ ಕುರ್ತೀಸ್ ಹಾಕಿದ್ರು ಕೂಡ ಸಕ್ಕದಾಗಿ ಕಾಣಿಸುತ್ತೆ. ಆ್ಯಂಡ್ ಕಲರ್ ಕೂಡ ತುಂಬಾ ಬ್ರೈಟ್ ಆಗಿದೆ. ಸೊ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು ಅನ್ಕೋದು. ಸ್ವಲ್ಪ ದಪ್ಪ ಇರೋರೆಲ್ಲ ಹೈ ವೇಸ್ಟ್ ಜೀನ್ಸ್ನ ತಗೊಳ್ಳಿ, ಸೊ ದಟ್ ನಿಮ್ಮ ಹೊಟ್ಟೆ ಕವರ್ ಆಗುತ್ತೆ. ನನಗೂ ಸ್ವಲ್ಪ ಹೊಟ್ಟೆ ಇದೆ, ಸೊ ಹಾಗೆ ಹೇಳ್ತಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ಬ್ಯಾಗಿ ಆಗಿದೆ. ಸೊ ಐ ಲೈಕ್ ದಿಸ್. ನೆಕ್ಸ್ಟ್ ಬಂದು ಒಂದು ಜಾಕೆಟ್ನ ತಗೊಂಡಿದ್ದೀನಿ. ಲೈಕ್ ಸ್ವಲ್ಪ ಚಳಿ ಇರುತ್ತೆ ಇತ್ತೀಚೆಗೆ, ಇನ್ನೇನು ಮಳೆಗಾಲ ಅಲ್ವಾ. ಸೊ ಮಳೆಗೆ ಓಕೆನೋ ಅಂತ ನನಗೂ ಗೊತ್ತಿಲ್ಲ, ಬಟ್ ಇದು ಕೂಡ ಅರೌಂಡ್ 800-900 ರುಪೀಸ್ ಇರ್ಬೋದು ಅನ್ಕೋತೀನಿ. ಸ್ಮಾಲ್ ಸೈಜೆಲ್ಲ ಆರ್ಡರ್ ಮಾಡಿರೋದು ನಾನು. ಸ್ಮಾಲ್ ಆರ್ ಮೀಡಿಯಮ್, ಇದು ಆ್ಯಕ್ಚುಯಲ್ ಪ್ರೈಸು 3600 ಅಂತ ತೋರಿಸ್ತದೆ, ಬಟ್ ಗೊತ್ತಿಲ್ಲ ಅಷ್ಟಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಸೈಜ್ ಬಂದು ಮೀಡಿಯಮಲ್ಲಿ ತೊಗೊಂಡಿದ್ದೀನಿ. ಸ್ಮಾಲಲ್ಲಿ ತೊಗೊಂಡ್ರೆ ಕ್ರಾಪ್ ಟಾಪ್ ಥರ ಬರುತ್ತೆ ನಿಮಗೆ. ಸ್ವಲ್ಪ ನಾನು ಮೀಡಿಯಮ್ ಸೈಜಲ್ಲಿ ಆರ್ಡರ್ ಮಾಡಿಕೊಂಡೆ. ಆ್ಯಂಡ್ 2 ಪಾಕೆಟ್ಸ್ ಇದೆ ಸೈಡಲ್ಲಿ. ಆ್ಯಂಡ್ ನಂಗೆ ಈ ಥರ ಟೋಪಿ ಥರದ್ದು ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಇದನ್ನೇ ತೊಗೊಂಡೆ. ತುಂಬ ಬಜೆಟ್ ಆಗಿದೆ, ಸೊ ಇಷ್ಟನ್ನು ತೊಗೊಂಡಿದ್ದೀನಿ ಸದ್ಯಕ್ಕೆ. ಸೊ ಇಷ್ಟು ಬಟ್ಟೆನ ತರಿಸ್ಕೊಂಡಿದ್ದೀನಿ, ಎಲ್ಲನೂ ಸಕ್ಕತ್ತಾಗಿದೆ. ಸೊ ನನ್ನ ಶಾರ್ಟ್ ಹೇರ್ ಇವಾಗ ಹಿಂಗೆ ಕಾಣಿಸ್ತದೆ. ಮೈ ಫೇವ್ರೆಟ್ ಪಿಲ್ಗ್ರಿಮ್. ಸೊ ಕೆಲವೊಬ್ರು ಕೇಳಿದ್ರಿ ಅಂಡರ್ ಆರ್ಮ್ಸ್ಗೆ ಏನು ಅಪ್ಲೈ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ನಾನು ಗ್ಲೈಕೋಲಿಕ್ ಆಸಿಡ್ ಮಿನಿಮಲಿಸ್ಟ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ವೀಕ್ಲಿ 2 ಟೈಮ್ಸ್ ಆ ಥರ ಅಂಡರ್ ಆರ್ಮ್ಗೆ ಒಂದು ಕಾಟನ್ ಪ್ಯಾಡ್ಸ್ ತೊಗೊಂಡು ನೀಟಾಗಿ ಇದರಲ್ಲಿ ಸ್ವಲ್ಪ ಈ ಥರ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ನೀವು ಬೇಕಿದ್ರೆ ಏನು ಗೊತ್ತಾ, ಬಿಗಿನರ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಫಸ್ಟು 2 ಡೇಸ್ಗೂ 3 ಡೇಸ್ಗೂ ಒಂದ್ಸಲ ಯೂಸ್ ಮಾಡಿ, ಆಯಿತಾ. ಆಫ್ಟರ್ 3 ವೀಕ್ಸ್ ಅಥವಾ 1 ಮಂತ್ ಆದಮೇಲೆ, ಸೊ ದಟ್ ನೀವು ರೆಗ್ಯುಲರ್ ಆಗಿ ಡೈಲಿ ಯೂಸ್ ಮಾಡ್ಬೋದು. ಸ್ಕಿನ್ಗೆಲ್ಲ ನನಗೆ ಐಡಿಯಾ ಇಲ್ಲ, ಬಟ್ ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮರಿಬೇಡಿ. ನೀವು ತುಂಬ ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ ಎಲ್ಲ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಅವ್ರು ಮೆನ್ಷನ್ ಮಾಡಿದ್ದಾರೆ ಫೇಸ್ಗೂ ಅಪ್ಲೈ ಮಾಡ್ಬೋದು, ಬಾಡಿಗೂ ಅಪ್ಲೈ ಮಾಡ್ಬೋದು, ಆ್ಯಂಡ್ ನೆಕ್ಗೂ ಕೂಡ ಅಪ್ಲೈ ಮಾಡ್ಕೊತೀನಿ. ಜಸ್ಟ್ ಕಾಟನ್ ಪ್ಯಾಡ್ ತಗೊಂಡು ನೀವು ಒರೆಸ್ಕೊಂಡ್ರೆ ಮುಗೀತು. ಅಂಟಿಲ್ ಫುಲ್ಲಿ ಅಬ್ಸಾರ್ಬ್ಡ್, ಲೀವ್ ಓವರ್ ನೈಟ್. ಇಡೀ ನೈಟ್ ಬಿಟ್ಬಿಟ್ಟು ನಾಳೆ ಬೆಳಗ್ಗೆ ನೀವು ನಾರ್ಮಲ್ ಹೆಂಗೆ ಸ್ನಾನ ಮಾಡ್ತೀರೋ ಹಂಗೆ ಸ್ನಾನ ಮಾಡ್ಕೋಬೋದು. ಅದನ್ನು ಕೂಡ ಮೆನ್ಷನ್ ಮಾಡಿದ್ರೆ 150 ml ಇರುತ್ತೆ, 500 ರುಪೀಸು, ಬಟ್ ಡಿಸ್ಕೌಂಟ್ ಎಲ್ಲ ಕಡಿಮೆನೇ ಸಿಗುತ್ತೆ. ನಾನು ತಗೊಂಡು ಆಲ್ಮೋಸ್ಟ್
3-4 ಮಂತ್ಸ್ ಆಗ್ತಿರ್ಬೋದು. ಆ್ಯಂಡ್ ಯಾ ಪರವಾಗಿಲ್ಲ, ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಅನಿಸುತ್ತೆ. ಬಟ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿಲ್ಲ. ಬಟ್ ನೀವು ರೆಗ್ಯುಲರಾಗಿ ಯೂಸ್ ಮಾಡಿ, ಸೊ ದಟ್ ಒಳ್ಳೆ ರಿಸಲ್ಟ್ ಇರುತ್ತೆ. ಆ್ಯಂಡ್ ಮಿನಿಮಲಿಸ್ಟ್ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಎಕ್ಸ್ಫೋಲಿಯೇಟಿಂಗ್ ಲಿಕ್ವಿಡ್ ಅಂತ ಇದೆ. ಆ್ಯಂಡ್ ಸ್ಮೂತ್ ಆ್ಯಂಡ್ ಸ್ಕಿನ್, ಆ್ಯಂಡ್ ಎಲ್ಲ ಸ್ಕಿನ್ ಟೋನ್ಗೂ ಮೆನ್ಷನ್ ಆಗುತ್ತೆ ಸೂಟ್ ಆಗೋದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಟ್ರೈ ಇಟ್ ಔಟ್. ಸೊ ಗೆಟ್ ರೆಡಿ ವಿತ್ ಮೀ. ಟೈಮ್ ಇಸ್ ರನ್ನಿಂಗ್. ಓಕೆ, ನಿಮ್ಗೊಂದು ಅಫರ್ಮೇಷನ್ ನೆನಪಾಯ್ತು, ಹೇಳ್ತಾ ಇದ್ದೀನಿ. ಐ ಆಮ್ ಅ ಮ್ಯಾಗ್ನೆಟ್ ಫಾರ್ ಮಿರಾಕಲ್ಸ್. ಇದನ್ನ ಪದೇ ಪದೇ ರಿಪೀಟ್ ಮಾಡಿ, ಆ್ಯಂಡ್ ತುಂಬ ಮಿರಾಕಲ್ಸ್ ಆಗೇ ಆಗುತ್ತೆ. ಮಿರಾಕಲ್ಸ್ ಅಂದರೆ ತುಂಬ ದೊಡ್ಡದಾಗಲ್ಲ, ನಮ್ಮ ಲೈಫಲ್ಲಿ ನಾವು ಬೇಸಿಕ್ಕಾಗಿ ಏನು ಬೇಕೋ ಅದೆಲ್ಲನೂ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮ ಸರ್ಕಮ್ಸ್ಟೆನ್ಸಸ್ ಹೆಂಗಿದ್ರೂ ಪರವಾಗಿಲ್ಲ, ಜಸ್ಟ್ ಚಾಂಟ್ ಐ ಆಮ್ ಅ ಮ್ಯಾಗ್ನೆಟ್ ಫಾರ್ ಮಿರಾಕಲ್ಸ್, ಐ ಆಮ್ ಅ ಮ್ಯಾಗ್ನೆಟ್ ಫಾರ್ ಮಿರಾಕಲ್ಸ್ ಅಂತ ಪದೇ 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 ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓಕೆನಾ? ದಿಸ್ ಇಸ್ ದ ಅಫರ್ಮೇಷನ್ ಫಾರ್ ದ ಡೇ. Imbibe your lipstick. Nykaa. Combine. Is my outfit. ಸೊ ಹೊರಡೋಣ, ಟೈಮ್ ಆಗಿದೆ. ಸೊ ನಿಮ್ಮ ಇಡೀ ದಿನ ತುಂಬ ಬ್ಯೂಟಿಫುಲ್ ಆಗಿರಲಿ. ಸೊ ಪಾಸಿಟಿವ್ ಇಂದ ಸ್ಟಾರ್ಟ್ ಮಾಡಿ. ಐ ಆಮ್ ಅ ಮ್ಯಾಗ್ನೆಟ್ ಫಾರ್ ಮಿರಾಕಲ್ಸ್ ಅಂತ ಹೇಳ್ತಾ ಇರಿ ಪದೇ ಪದೇ. ಓಕೆನಾ? ಸೊ ಲೆಟ್ಸ್ ಗೋ. ಬ್ಯೂಟಿಫುಲ್ ಡೇ ಗೈಸ್. ಸಪ್ಪೆ ಅಂತ ಇವತ್ತು ಎಷ್ಟೊಂದು ಗಲೀಜಾಗ್ಬಿಟ್ಟಿದೆ ನೋಡಿ, ಮಳೆ ಬಂದು. ಫುಲ್ ಟಯರ್ಡ್ ಗೈಸ್. ಟೈಮ್ ಒಂದು 8:55 ಆಗಿದೆ. ಇವಾಗ ರೀಚ್ ಆಗಿದ್ದೀನಿ. ಆಲ್ಮೋಸ್ಟ್ 45 ಮಿನಿಟ್ಸ್ ವೆಯ್ಟ್ ಮಾಡಿ ಆದಮೇಲೆ ನನಗೆ ಆಟೋ ಸಿಕ್ಕಿದೆ. ಪಾಪ ಅವರು ಕೂಡ, ಮೇಡಮ್ ವೆಯ್ಟ್ ಮಾಡ್ತೀರಾ, ಬರ್ತಿದ್ದೀನಿ ಅಂತ ಕೇಳಿದ್ರು. ಪಾಪ ಸರಿ ಸರ್ ನೀವು ಬರ್ತೀನಿ ಅಂದರೆ ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ವೆಯ್ಟ್ ಮಾಡಿ ಬಂದಿದ್ದಾರೆ. ವೆರಿ ವೆರಿ ಟಯರ್ಡ್. ನಾನು ತಿನ್ನೋಕ್ಕೂ ಏನೂ ಇಂಟ್ರೆಸ್ಟ್ ಇಲ್ಲ. ಐ ಡೋಂಟ್ ನೋ. ಸದ್ಯ ಗೀಸರ್ ಆನ್ ಮಾಡ್ತೀನಿ ಫಸ್ಟು, ಸ್ನಾನ ಮಾಡ್ತೀನಿ ಇನ್ನೊಂದು ಸಲ, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ಬಾಡಿ ಎಲ್ಲ ಪೇನ್ ಆಗ್ತದೆ, ಕಾಲೆಲ್ಲ ನೋವಿದೆ, ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿ. ಸೊ ಅದಕ್ಕೋಸ್ಕರ. ಆ್ಯಂಡ್ ನೋಡಿದ್ರಲ್ಲ ಎಷ್ಟಿರುತ್ತೆ ಕೆಲಸ ಅಂತ ಹೇಳ್ಬಿಟ್ಟು. ಸೊ ಊಟನ ಆಚೆಯಿಂದನೇ ಆರ್ಡ್ರ್ ಮಾಡಿಕೊಂಡೆ. ಟೈಮ್ ಎಷ್ಟಿದೆ ಗೊತ್ತಾ? 10:30 ಆಗ್ತದೆ. ಇವಾಗ ತಿಂತಾ ಇದ್ದೀನಿ.
ಗಾರ್ಲಿಕ್ ಬ್ರೆಡ್ಡು. ಇದು ನಂಗೆ ಬೇಡವಾಗಿತ್ತು, ಬಟ್ ಕಡಿಮೆಗೆ ಅದು ಸೇರ್ಸ್ ಕಾಂಬೋ ಥರ ಇತ್ತು ಅಂದ್ಬಿಟ್ಟು ತೊಗೊಂಡಿದ್ದು. ಪಿಜ್ಜಾ, ಚಿಕನ್ ಪಿಜ್ಜಾ ಅನ್ಸುತ್ತಲ್ಲ, ಚಿಕನ್ ಪಿಜ್ಜಾನೇ. ಸೊ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ಲೀನಾಗಿರುತ್ತೆ ಆಯಿತಾ. ಇದು ನಂಗೆ ತುಂಬ ಬೆಸ್ಟ್ ಪಾರ್ಟು. ಡಾಮಿನೋಸ್ ಥರ ದಪ್ಪ ಇರೋಲ್ಲ ಬ್ರೆಡ್ಡು. ಸೊ ಈ ಥರ ಸಿಕ್ಕಾಬಿಟ್ಟೆ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಸೊ ನಾನು ಇವಾಗ ತಿಂದುಬಿಟ್ಟು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ, ಬಿಕಾಸ್ ಐ ಆಮ್ ವೆರಿ ವೆರಿ ಹಂಗ್ರಿ. ಒಂಥರ ಹಂಗ್ರಿ ಇಲ್ಲ, ಎರಡು ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸದ್ಯಕ್ಕೆ. ನೀವೇ ಟೈಮ್ ಆಗ್ತದೆ, ಸೊ ತಿಂದು ಮುಗಿಸೋಣ. ಸಮ್ಟೈಮ್ಸ್ ಲೇಟ್ ನೈಟ್ ನಾನು ತಿನ್ಬೇಕಾದ ಪರಿಸ್ಥಿತಿ ಬರುತ್ತೆ. ಇನ್ನೊಂದು ತಿಂಗಳು ಹೀಗೆ ಇರುತ್ತೆ ನನ್ನ ರೊಟೀನ್ ಸೊ ಸ್ವಲ್ಪ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಐ ಡಿಸೈಡೆಡ್. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ನನ್ನ ಹೇರ್ಗೆ ಆಯಿಲಿಂಗ್ ಮಾಡ್ತಾ ಇದ್ದೀನಿ. ಇವಾಗಲೇ ಮಾಡಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಜಾಸ್ತಿ ಮಾಡಲ್ಲ, ಜಸ್ಟ್ ನೆತ್ತಿಗೆ ಹಾಕೋತೀನಿ ನಾನು ಅಷ್ಟೇ. ಲಾಸ್ಟ್ ವೀಕು ಕೂಡ ಆಯಿಲಿಂಗ್ ಮಾಡಿಲ್ಲ ನಾನು, ಅದಕ್ಕೆ ಇವಾಗಲೇ ಮಾಡೋಣ ಅಂದ್ಬಿಟ್ಟು. ಚೆನ್ನಾಗಿ ಮಸಾಜ್ ಮಾಡೋಣ. ನನಗೆ ಜಾಸ್ತಿ ಆಯಿಲಿಂಗ್ ಅಷ್ಟು ಸೂಟ್ ಆಗಲ್ಲ, ಅದಕ್ಕೆ ನಾನು ಆಯಿಲ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. It's done. ನನ್ನ ಸ್ಕಿನ್ ಕೇರ್ ಕೂಡ ಮುಗಿಸ್ಕೊಂಡಿದ್ದಾಯಿತು. ಆ್ಯಂಡ್ ಹೇರ್ ಕೂಡ ಆಯಿಲಿಂಗ್ ಎಲ್ಲ ಮಾಡಿಕೊಂಡೆ. ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗ್ತದೆ ಬಿಕಾಸ್ ಆಫ್ 2 ಪ್ರಾಡಕ್ಟ್ಸ್ ಅಂತ ನಾನು ಇವಾಗ ಸದ್ಯಕ್ಕೆ ಕರ್ಕೊಂಡಿದ್ದೀನಿ. ಅದೇ ಇರ್ಬೋದು ಅಂದರೆ ಸನ್ಸ್ಕ್ರೀನ್ ತುಂಬ ಚೆನ್ನಾಗಿದೆ, ನಾನು ಯೂಸ್ ಮಾಡ್ತಿರೋದು. ಲಾಸ್ಟ್ 2 ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ಸನ್ಸ್ಕ್ರೀನ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದಾದಮೇಲೆ ನೈಟ್ ಸ್ಕಿನ್ ಕೇರಲ್ಲಿ ವಿಲ್ವಾ ಮಿಲ್ಕ್ ಡ್ರಾಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ನಂಗೆ ತುಂಬಾ ಇಷ್ಟ ಆಗಿದೆ. ವಿಲ್ವಾದವ್ರು ಯಾವ ಪ್ರಾಡಕ್ಟೇ ತೊಗೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬೇರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗೆ ಸ್ಪೆಂಡ್ ಮಾಡೋದಕ್ಕಿಂತ ವಿಲ್ವಾ ಪ್ರಾಡಕ್ಟ್ಸ್ ಮೇಲೆ ಸ್ಪೆಂಡ್ ಮಾಡಿ. ಬೇಕಾದ್ರೆ ಹೆಸರನ್ನೆಲ್ಲ ಹಾಕ್ತೀನಿ ನೋಡಿ, ಸ್ಪೆಲ್ಲಿಂಗ್ ಬೇಕಿದ್ರೆ. ಸೊ ನೀವು ಮಸ್ಟ್ ಆ್ಯಂಡ್ ಟ್ರೈ. ಆ ವೆಬ್ಸೈಟಲ್ಲಿ ಕೂಡ ಡಿಸ್ಕೌಂಟ್ಸ್ ಇರುತ್ತೆ, ಚೆಕ್ಔಟ್ ಮಾಡ್ಬೋದು. ಅಥವಾ ನೈಕಾದಲ್ಲಿ ಆರ್ಡರ್ ಮಾಡ್ಬೋದು. ಕೆಲವೊಂದು ಪ್ರಾಡಕ್ಟ್ಸು ಜೆಪ್ಟೋದಲ್ಲಿ ಅವೈಲೇಬಲ್ ಇದೆ, ಅಲ್ಲೂ ಕೂಡ ಚೆಕ್ ಮಾಡ್ಬೋದು. ಅಫ್ಕೋರ್ಸ್ ಎಲ್ಲ ಆನ್ಲೈನಲ್ಲಿ ಇರುತ್ತೆ. ಡಿಸ್ಕೌಂಟ್ಸ್ ಎಲ್ಲ ಬೇಕಂದ್ರೆ ಅವ್ರ ಪೇಜನ್ನು ಚೆಕ್ ಮಾಡಿ. ಅಥವಾ ನೈಕಾದಲ್ಲಿ ಯಾವುದೇ ಸೇಲ್ ಇದ್ದಾಗೂ ಐ ಡೋಂಟ್ ಥಿಂಕ್ಸ್ ಅವರು ಡಿಸ್ಕೌಂಟ್ ಕೊಡ್ತಾರೆ ಅಂದ್ಬಿಟ್ಟು ವಿಲ್ವಾದವರು. ಬಟ್ ಚೆಕ್ ಮಾಡಬಹುದು ನೀವು, ಅದನ್ನು ಟ್ರೈ ಮಾಡಿ. ಆ್ಯಂಡ್ ಬೆಳಗ್ಗೆ ಮಾಡಿದ್ದು ಗೊಜ್ಜು ಮತ್ತು ರೈಸ್ ಹಾಗೆ ಇದೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬಿಸಾಕಬೇಕು ಇನ್ನೇನು ಮಾಡ್ಕೊಂಡು ತಿನ್ನೋದು ಅಂತ ಐ ರಿಯಲಿ ಡೋಂಟ್ ನೋ ಫಸ್ಟ್ ಆಫ್ ಆಲ್ ಏನು ಮಾಡಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಲೈಕ್ ಒಂಥರ ಕೆಲಸ ಜಾಸ್ತಿ ಇದ್ದಾಗ ನಿದ್ದೆನೇ ಬರೋಲ್ಲ ಗೊತ್ತಾ ಎಷ್ಟೋ ಸಲ. ದಿಸ್ ಇಸ್ ವಾಟ್ ಐ ಎಕ್ಸ್ಪೀರಿಯನ್ಸ್ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಅದೇ ಸ್ವಲ್ಪ ಜರ್ನಲಿಂಗ್ ಎಲ್ಲ ಮಾಡ್ತೀನಿ ಆರಾಮಾಗಿ ಕೂತ್ಕೊಂಡು. ನನ್ನ ಮೈಂಡಲ್ಲಿ ಏನಾಯ್ತು ಅದೆಲ್ಲ ತಲೆಯಲ್ಲಿ ಬರೀಬೇಕು. ತುಂಬಾ ಕೆಲಸ ಆಗ್ಬಿಟ್ಟಿದೆ ನನಗಂತೂ. ಆಫೀಸು, ಬ್ರ್ಯಾಂಡ್ ಶೂಟ್ಸು, ನನ್ನ ವಿಡಿಯೋ ಶೂಟ್ಸು, ಡ್ಯಾನ್ಸ್ ಪ್ರಾಕ್ಟೀಸ್ ಏನಪ್ಪ ಅಂದರೆ ಆ್ಯನ್ಯುವಲ್ ಅವಾರ್ಡ್ಸ್ ಇದೆ ನಮ್ಮದು ಆಫೀಸ್ದು. ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಇವಾಗ. ನೆಕ್ಸ್ಟ್ ಮಂತ್ ಇದೆ. ತುಂಬಾ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಈ ಸಲ ಪ್ರಾಕ್ಟೀಸು. ಲಾಸ್ಟ್ ಇಯರ್ ಅಂತೂ 2 ಮಂತ್ಸ್ 3 ಮಂತ್ಸ್ ಬಿಫೋರ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಬಟ್ ಈ ಟೈಮಲ್ಲಿ ಜಸ್ಟ್ 1 ಮಂತ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಾವು ಅರೌಂಡ್ 9 ಪೀಪಲ್ ಇದ್ವಿ. ಬಟ್ ಗೊತ್ತಿಲ್ಲ ಇನ್ ಬಿಟ್ವೀನಲ್ಲಿ ಯಾರ್ಯಾರು ಬರ್ತಾರೆ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಅದು ಡ್ಯಾನ್ಸ್ದು ಡೀಟೇಲ್ಸು. ಫುಲ್ ಇನ್ನೂ 1 ಸಾಂಗ್ ಅಂತೂ ಕಂಪ್ಲೀಟ್ ಆಯ್ತು ಇವತ್ತಿಗೆ. ಮತ್ತು ನಾನು 1 ವೀಕ್ ಇರೋದೇ ಇಲ್ಲ, ಹಾಲಿಡೇ ತೊಗೊಂಡಿದ್ದೀನಿ ನಾನು 1 ವೀಕ್ವರೆಗೂ. ಐ ಡೋಂಟ್ ನೋ ಹೆಂಗೆ ಮ್ಯಾನೇಜ್ ಮಾಡಿದೆ, ಬಟ್ ತುಂಬ ಬೇಗ ಕಲಿತೀನಿ ನಾನು. ಬಟ್ ಕಂಟಿನ್ಯೂಸ್ ಪ್ರಾಕ್ಟೀಸ್ ಆದರೆ ಡೆಫಿನೆಟ್ಲಿ ನಾನೇ ಅಲ್ಲ ಎಲ್ಲರೂ ಕಲಿತಾರೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ಆ್ಯಂಡ್ ಯಾ ಸೊ ಇನ್ನೇನು ಹೇಳೋದು ಗೈಸ್, ಅವಾಗ ಕೈ ನೋವ್ತಾಯಿದ್ದಪ್ಪ, ಹಿಡ್ಕೊಳಕ್ಕಾಗ್ತಿಲ್ಲ ಕೈಲಿ. ಆಮೇಲೆ ಸ್ವಲ್ಪ ಗ್ರ್ಯಾಟಿಟ್ಯೂಡ್ ಎಲ್ಲ ಬರೆದು ಮುಗಿಸಿ ಐ ಸ್ಲೀಪ್. ಆ್ಯಂಡ್ ಇನ್ನೇನಿದೆ